ಹಾಯ್, ನೀವು ಸೆಕೆಂಡ್ ಪಿ ಯು ಸಿ ಮೊದಲನೇ ಬೋರ್ಡ್ ಎಕ್ಸಾಮ್ ಅನ್ನ ಬರೆದಿದ್ರೆ ನಿಮ್ಮ ರಿಸಲ್ಟ್ ಏನಿದೆ ಅದು ಇವತ್ತು ಅಂದ್ರೆ ಏಪ್ರಿಲ್ 8 ಮಧ್ಯಾಹ್ನ 1:30ಕ್ಕೆ ಅನೌನ್ಸ್ ಆಗುತ್ತೆ ಅಂತ ಶಿಕ್ಷಣ ಇಲಾಖೆಯವರು ಹೇಳಿದ್ದಾರೆ. ನಂತರ ಈ ವಿಡಿಯೋನ ಯಾಕೆ ಮಾಡ್ತಾ ಇರೋದು ಅಂತ ಹೇಳಿದ್ರೆ, ತುಂಬಾ ಸ್ಟೂಡೆಂಟ್ಸ್ ಅಂದ್ರೆ ಈ ಹಿಂದೆ ಹೌ ಟು ಚೆಕ್ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಂತ ವಿಡಿಯೋನ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ರಿಸಲ್ಟ್ ಬಗ್ಗೆ ತುಂಬಾ ಭಯ ಆಗ್ತಿದೆ, ಟೆನ್ಷನ್ ಆಗ್ತಿದೆ ನನಗೆ ಅಂತ ಹೇಳ್ತಾ ಇದ್ರು. ಎಲ್ರಿಗೂ ಟೆನ್ಷನ್ ಆಗುತ್ತೆ, ಎಲ್ರಿಗೂ ಸ್ವಲ್ಪ ಭಯ ಆಗುತ್ತೆ. ಕೆಲವು ವಿದ್ಯಾರ್ಥಿಗಳು ತುಂಬಾ ಕಾನ್ಫಿಡೆಂಟ್ ಆಗಿದ್ರೆ ಇರಬಹುದು. ನಾನು ಹೇಳೋದನ್ನ ಅಂತ ಹೇಳಿದ್ರೆ ಅಷ್ಟು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಂದ್ರೆ ಈ ಹಿಂದೆ ಏನು ಎಕ್ಸಾಮ್ಸ್ ಆಯ್ತು ಅದೇ ರೀತಿ ಇದು ಕೂಡ ಒಂದು ಎಕ್ಸಾಮ್ ಅಷ್ಟೇ. ಅಂದ್ರೆ SSLC ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಬರ್ತಿದ್ರಿ. ಸೊ ಅದೇ ರೀತಿ ಇದು ಕೂಡ ಒಂದು ಎಕ್ಸಾಮ್, ಅದರ ರಿಸಲ್ಟ್ ಇವತ್ತು ಬರ್ತಾ ಇದೆ. ನಂತರ ಈ ಎಕ್ಸಾಮ್ ಏನಿದೆ ಇದರ ನಂತರ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಆಗಲ್ವಾ? ಆ ರೀತಿ ಏನಿಲ್ಲ. ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮ್ಮ ಹತ್ರ ಆಪ್ಷನ್ ಇದೆ. 2ನೇ ಬೋರ್ಡ್ ಎಕ್ಸಾಮ್ ಇದೆ, 3ನೇ ಬೋರ್ಡ್ ಎಕ್ಸಾಮ್ ಇದೆ. ಅದನ್ನ ಬರೆದು ನಿಮ್ಮ ಮಾರ್ಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು. ನೀವು ಅಂದ್ರೆ ಮಾರ್ಕ್ಸ್ ಕಡಿಮೆ ಬರ್ತಾ ಇದೆ ಅಂತ ಹೇಳಿದ್ರೆ ಮಾರ್ಕ್ಸ್ ಜಾಸ್ತಿ ಮಾಡ್ಕೋಬಹುದು. ಈಗ 2ನೇ ಬೋರ್ಡ್ ಎಕ್ಸಾಮ್ ಬರೆದ್ರೆ ಏನಾಗುತ್ತೆ, ಬೆಸ್ಟ್ ಆಫ್ 2 ಯಾವುದೋ ಒಂದು ಸಬ್ಜೆಕ್ಟ್ ನ ಎಕ್ಸಾಮ್ ಅನ್ನ 2ನೇ ಬೋರ್ಡ್ ಎಕ್ಸಾಮ್ ಬರೆದೆ ಅಂತ ಹೇಳಿದ್ರೆ ಮೊದಲನೇ ಬೋರ್ಡ್ ಎಕ್ಸಾಮ್ ಹಾಗೆ 2ನೇ ಬೋರ್ಡ್ ಎಕ್ಸಾಮ್ ಎರಡರಲ್ಲಿ ಯಾವ್ದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿದೆಯೋ ಅದನ್ನ ನಿಮ್ಗೆ ಕೊಡ್ತಾರೆ. ಇದೇ ರೀತಿ ಒಂದಕ್ಕಿಂತ ಜಾಸ್ತಿ ಸಬ್ಜೆಕ್ಟ್ ಗಳ ಎಕ್ಸಾಮ್ ಬರೆದ್ರೆ ಸಬ್ಜೆಕ್ಟ್ ವೈಸ್ ಬೆಸ್ಟ್ ಆಫ್ 2 ಅಂದ್ರೆ 2 ಬೋರ್ಡ್ ಎಕ್ಸಾಮ್ ಬರೆದ್ರೆ ಬೆಸ್ಟ್ ಆಫ್ 2 ಕೊಡ್ತಾರೆ. 3 ಬೋರ್ಡ್ ಎಕ್ಸಾಮ್ ಬರೆದ್ರೆ ಬೆಸ್ಟ್ ಆಫ್ 3 ಮಾರ್ಕ್ಸ್ ಅನ್ನು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕೊಡ್ತಾರೆ. ಸೊ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ. ಅದರ ನಂತರ ಯಾವ್ದೋ ಸ್ಟೂಡೆಂಟ್ ಫೇಲ್ ಆದ್ರೂ ಕೂಡ ಪಾಸ್ ಆಗೋದಕ್ಕೆ ಇದೇ ವರ್ಷ ಆಪ್ಷನ್ ಇದೆ. 2 ಬಾರಿ ಮತ್ತೆರಡು ಬಾರಿ ಅಂದ್ರೆ 2ನೇ ಬೋರ್ಡ್ ಎಕ್ಸಾಮ್, 3ನೇ ಬೋರ್ಡ್ ಎಕ್ಸಾಮ್ ನಡೀತು, ಅದರಲ್ಲಿ ಪಾಸ್ ಆಗೋದಕ್ಕೆ ಅವಕಾಶ ಇದೆ. ಯಾಕಷ್ಟು ಟೆನ್ಷನ್ ತೆಗೆದುಕೊಳ್ಳೋದು? ಸೊ ತುಂಬಾ ಟೆನ್ಷನ್ ಮಾಡ್ಕೋಬೇಕು ಅನ್ನೋ ಅಂದ್ರೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮುಂದೆ ಆಪ್ಷನ್ಸ್ ಇದಾವೆ, ಜಸ್ಟ್ ರಿಲ್ಯಾಕ್ಸ್. ರಿಸಲ್ಟ್ ಬರುತ್ತೆ, ಚೆಕ್ ಮಾಡಿ. ಎಲ್ಲ ರಿಸಲ್ಟ್ಸ್ ಚೆನ್ನಾಗಿ ಆಗಲಿ. ನಂತರ ಎಜುಕೇಟ್ ಕರ್ನಾಟಕ ವತಿಯಿಂದ ಎಲ್ರಿಗೂ ರಿಸಲ್ಟ್ಗೋಸ್ಕರ ಆಲ್ ದ ಬೆಸ್ಟ್. ನಂತರ ರಿಸಲ್ಟ್ ಬಂದ ನಂತರ ಕೂಡ ಎಷ್ಟು ಸ್ಕೋರ್ ಆಯ್ತು ಅದನ್ನ ಹೇಳಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.